ಸ್ವೀಟ್ ಬರ್ಗರ್ ಸ್ವೀಟ್ ಮಾಡಿದವ್ರು. ನಾಳೆಯಿಂದ ಯಾರು ನಮ್ಮ ಅವ್ರ ಏನೇ ಬರ್ಕೊಂಡಿರ್ತಾರ ಕುರಿಯೋದು ಮಾಡೋರಿರ್ತಾರ ಅಂದ್ರೆ ನಾಳೆ ಅವ್ರಿಗೆ ವಿಶೇಷ ದಿನ ಅವ್ರ ಕಡೆಕ್ ನಾಳೆ ಅವ್ರು ತಂದು ಅವ್ರ ಮನೆಯಾಗೆಲ್ಲಾ ಮಾಡಿ ತಂದು ದೇವರಿಗೆ ಅದನ್ನ ಕೊಡ್ಬೇಕು ಸರ್. ಅಂದ್ರೆ ಒಂದು ಕುರಿ ಬೆಳ್ತಾರ ಈ ಗ್ರಾಮ ದೇವತೆಗೆ ಒಂದು ಈ ಕುರಿ ಬಲಿಯನ್ನು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಕ್ಕಂಥದ್ದು ಒಂದು ಪೋತರಾಜ ವೇಷವನ್ನು ಧರಿಸಿಕೊಂಡು ನೃತ್ಯವನ್ನು ಮಾಡ್ತಕ್ಕಂಥ ಒಂದು ವಿಡಿಯೋವನ್ನು ನೋಡ್ಬೋದು. ಈಗ ಆತ್ಮೀಯರು, ಬಳಗಾನೂರು ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಇವರು ಪೋತರಾಜಗಳು ಕುಣಿತಾ ಇರ್ತಕ್ಕಂಥದ್ದು ನೀವು ಕಾಣಬಹುದು. ಗ್ರಾಮೀಣದ ಹಳೆಯ ಪರಂಪರೆಯನ್ನು ಇವತ್ತು ನಶಿಸಿ ಹೋಗ್ತಕ್ಕಂಥದ್ದು, ಅಂಥದ್ರಲ್ಲಿ ಇವತ್ತು ಹಳ್ಳಿ ಅವರನ್ನು ಮುನ್ನೆಲೆಗೆ ತಂದಿರೋದು ನೋಡಬಹುದು. ಅದರಂತೆ ಆ ಗ್ರಾಮ ದೇವತೆಯ ಜಾತ್ರೆಯ ಮಹೋತ್ಸವದಲ್ಲಿ ಹಾಗೆ ಗೊಂಬೆ ಕುಣಿತವನ್ನು ನೋಡಬಹುದು, ಯಕ್ಷಗಾನ ಕುಣಿತವನ್ನು ನೋಡಬಹುದು. ಇದರಿಂದ ಗ್ರಾಮೀಣ ಭಾಗದಲ್ಲಿ ಕೇವಲ ಒಂದು ಪಲ್ಲಕ್ಕಿ ಉತ್ಸವ ಜೊತೆ ಮಾಡೋದರಿಂದ, ಹಾಗೆ ಡೊಳ್ಳು ಕುಣಿತದಿಂದ, ವಾದ್ಯಗೋಷ್ಠಿ ಮಾಡೋದರಿಂದ ಅಷ್ಟೇ ಅಟ್ರಾಕ್ಷನ್ ಆಗೋದಲ್ಲದೆ ಅದರ ಜೊತೆಗೆ ಈ ಈ ಗೊಂಬೆಗಳ ಕುಣಿತವನ್ನು ನೋಡಬಹುದು ನೀವು. ಯಕ್ಷಗಾನ ಆಗಿರ್ಬೋದು, ಇನ್ನಿತರಲ್ಲಿ ಬೇರೆ ಬೇರೆ ಗೊಂಬೆಗಳ ಕುಣಿತದಿಂದ ನೋಡುವುದರಿಂದ ಈ ಜನಗಳಲ್ಲಿ, ಮಕ್ಕಳಲ್ಲಿ ಒಂದು ಉತ್ಸಾಹ ಹಾಗೂ ಹುಮ್ಮಸ ಹೆಚ್ಚುತ್ತದೆ. ವೀಕ್ಷಕರೇ, ಆತ್ಮೀಯರೇ, ಗ್ರಾಮ ದೇವತೆ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರುಗಿತು. ಬಳಗಾನೂರು ಗ್ರಾಮದ ಲಕ್ಷ್ಮೀ ದೇವಿಯ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರುಗಿತು. ಜಾತ್ರೆಯಲ್ಲಿ ಪಲ್ಲಕ್ಕಿ ಉತ್ಸವ, ಕುಂಭಮೇಳ ಹಾಗೂ ಡೊಳ್ಳು ಕುಣಿತ, ಅದರ ಜೊತೆಗೆ ಗೊಂಬೆ ಕುಣಿತ ಹಾಗೂ ಈ ಪೋತರಾಜಗಳ ಕುಣಿತ, ವಿಶೇಷವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜರುಗಿತು. ಅದೇ ರೀತಿ ಸಂಜೆ ನಾಟಕ, ಹಲವಾರು ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮವು ಗಂಗಾಮತ ಸಮಾಜದವರು ನೇತೃತ್ವ ವಹಿಸಿಕೊಂಡಿದ್ದರು. ಹಾಗೆ ಈ ವಿಡಿಯೋ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವತ್ತು ಬಳಗಾನೂರು ಗ್ರಾಮದ ಶ್ರೀ ಲಕ್ಷ್ಮೀ ದೇವಿಯ ದರ್ಶನ ಮಾಡ್ಕೊಬೇಕು ಅನ್ಕೊಂಡಿದ್ದೀನಿ. ಇವತ್ತ ಲಕ್ಷ್ಮೀ ದೇವಿಯಲ್ಲಿ ಇವತ್ತ ಮೂರ್ತಿ ಏನೈತೆ ಅದರ ಹಾಗೆ ಆ ದೇವ್ರ ಜರ ಬರ್ರಿ ಇರ್ತಕ್ಕಂಥ ದೇವಸ್ಥಾನದ ಒಳಗಡೆ ಒಂದು ದೇವಿಯ ಮೂರ್ತಿಯನ್ನು ಕಾಣಬಹುದು ನೀವೆಲ್ಲ. ಅದ್ರ ಜೊತೆಗೆ ಈ ಬೆಳ್ಳಿಯಿಂದ ನಿರ್ಮಾಣ ಮಾಡ್ತಕ್ಕಂಥ ಒಂದು ಮೂರ್ತಿ ಅದು. ಹಾಗೆ ವಿಶೇಷವಾಗಿ ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಈ ಅನ್ನ ಸಮರ್ಪಣೆಯನ್ನು ಮಾಡಿರೋದು. ಹಲವಾರು ಜನರು ಊಟಕ್ಕನ್ನು ಕೂತ್ಕೊಂಡಿದ್ದಾರೆ. ಆಮೇಲೆ ಅವರಿಗೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ಜಾತ್ರೆಯಲ್ಲಿ ಇದು ಮಾಡಿದ್ರ, ಕಡುಬನ್ನು ಮಾಡಿದ್ರ. ಹಾಗೆ ಇರ್ತಕ್ಕಂಥ ಗ್ರಾಮದ ಭಕ್ತಾದಿಗಳನ್ನು ಊಟವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ವಿಶೇಷ ಜಾತ್ರೆಗಾಗಿ ಇಲ್ಲಿ ಭೋಜನವನ್ನು ಮಾಡ್ತಕ್ಕಂಥ ನೋಡ್ಬೋದು. ಅವರಿಗೆ ಅನ್ನ ಸಾರು ಇರತಕ್ಕಂಥ. ನಮಸ್ಕಾರ ನಮಸ್ಕಾರ. ಏನು ಅಡಿಗೆ ಅನ್ನ ಸಾಂಬಾರು ಮಾಡಾಕ್ತಾರಿ? ದೊಡ್ಡ ದೊಡ್ಡ ಬೋಣಗಳನ್ನು ಇಟ್ಕೊಂಡು ಅನ್ನ ಸಾಂಬಾರನ್ನು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿರ್ತಕ್ಕಂಥ ಅನ್ನ ಸಾಂಬಾರಿಗಾಗಿ ಇದು ಅನ್ನಿಸಿದ್ದು ಈ ಇನ್ನಿತರ ಇರ್ತಕ್ಕಂಥ ಏನು ಡಬ್ಬಿ ಎಣ್ಣೆ ಆಯಿಲ್ ಡಬ್ಬಿ ಆಗಿರ್ಬೋದು, ಹಾಗೆ ಪತ್ರೊಳಗನೆ ಆಗಿರ್ಬೋದು. ಇದು ಬೆಳಗ್ಗೆಯಿಂದ ಇಲ್ಲಿವರೆಗೆ ಸಾಯಂಕಾಲವರೆಗೆ ಹಾಗೆ ಊಟವನ್ನು ಪ್ರಾರಂಭ ಆಗಿದೆ. ಹಾಗೆ ಇನ್ನಿರ್ತಕ್ಕಂಥ ಭಕ್ತಾದಿಗಳಲ್ಲಿ ಅವ್ರ ಜೊತೆಗೆ ಒಂದ್ ಸ್ವಲ್ಪ ವಿಶೇಷವಾಗಿ ಯಾವ ರೀತಿ ಸಂದರ್ಶನ ಮಾಡೋಣ ಬನ್ನಿ. ಜೊತೆಗೆ ನೀವು ನೋಡ್ಬೋದು ಇರ್ತಕ್ಕಂಥ ಎಲ್ಲ ಭಕ್ತರು ಊಟಲ್ಲಿ ಕೂತ್ಕೊಂಡಿದಾರಲ್ಲ. ಯಾಕಂದ್ರೆ ಬೆಳಗ್ಗೆಯಿಂದ ಪ್ರಾರಂಭ ಆಗಿದೆ. ನಮಸ್ಕಾರ. ನಮಸ್ಕಾರ ಸರ್. ಬನ್ನಿ.
ವಿಶೇಷವಾಗಿ ಜಾತ್ರಾ ನಿಮಿತ್ತವಾಗಿ ಜಾತ್ರಾ ಕಮಿಟಿ ಸದಸ್ಯರಾದ ಪರಶುರಾಮ್ ಕಾಮಡ್ಕಿ ಅವರು ಒಂದು ಸಂದರ್ಶನ ಮಾಡ್ತಿದ್ವಿ. ಒಂದು ಗ್ರಾಮ ದೇವತೆಯ ಜಾತ್ರೆ ನಿಮಿತ್ತವಾಗಿ ಏನೇನ್ ಮಾಡ್ಕೊಂಡಿದ್ದಾರೆ ತಯಾರಿ ಪೂರ್ವವಾಗಿ ಅದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ತಾವು ನಮ್ಮ ಮಧುಕುಮಾರ್ ಪಾಟೀಲ್ ಚಾನಲ್ ಅನಿಸಿಕೆ ಹೇಳ್ಬೇಕಂತ. ಏನಿಲ್ಲ ಸರ್, ನಾವು ಮೊದಲ ನಮ್ಮಲ್ಲಿ ಜಾತ್ರೆ ಎಷ್ಟು ವಿಜೃಂಭಣೆಯನ್ನು ಮಾಡ್ತಿಲ್ರಿ ನಾವು. ಮೊದಲ ಗುಡಿನ ಸಿಂಪಲ್ ಇತ್ತು. ಮೊದಲ ನಮ್ಮೂರ್ ಗ್ರಾಮ ದೇವರಾದಂತ ಕೇದಾರಲಿಂಗೇಶ್ವರ ಬಂದು ಇಲ್ಲಿ ಕುಂದಿರ್ತಿದ್ವಿ 2 ದಿನ. ನಾವು ಒಂದೇ ಒಂದು ಇಲ್ಲಿ ಅನ್ನ ದಾಸೋಹ ಮಾಡಿ ಆ ದೇವ್ರದೇ ಜಾತ್ರೆ ಮಾಡ್ತಿದ್ದೇವೆ. ವಿಶೇಷ ಲಕ್ಷ್ಮೀ ಜಾತ್ರೆ ಅಂತ ಇದ್ದಿಲ್ರಿ ನಮ್ಮಲ್ಲಿ. ನಾವು ಆದ ವರ್ಷ ಒಂದ್ ಹುಡುಗರು ಮೈ ಒಳಗೆ ಬಂದ್ ಹೇಳೋ ಬಳಕ ಮೂರ್ತಿ ಮಾಡೋದ್ ಎಲ್ಲರೂ ನಮ್ಮ ಸಮಾಜದವರು ಕಮಿಟಿಯವ್ರು ಎಲ್ಲರಿಗೂ ನಾವು ಬೆಳ್ಳಿ ಮೂರ್ತಿ ಮಾಡಿದ್ವಿ. 18 ಲಕ್ಷ ರೂಪಾಯಿ ಖರ್ಚು ಮಾಡಿ. ಎಷ್ಟು ಹೋದ ವರ್ಷ 18 ಲಕ್ಷ ಖರ್ಚು ಮಾಡಿ ಒಂದ್ ಬೆಳ್ಳಿ ಮೂರ್ತಿ ಬೆಳ್ಳಿ ಮೂರ್ತಿ ಮಾಡಿ 1 ವರ್ಷ ಆಯ್ತ್ರಿ ಅದು ಮಾಡಿ. ಈಗ 1 ವರ್ಷ ಆದ್ಬೇಕು ನಾವು ಜಾತ್ರೆ ಮಾಡ್ಬೇಕಂತೆ 2ನೇ ವರ್ಷದ ಜಾತ್ರೆ ಇಟ್ಕೊಂಡಿದ್ದೇವೆ. ಇದು 2ನೇ ವರ್ಷ ಜಾತ್ರೆ. 2ನೇ ವರ್ಷ ಜಾತ್ರೆ ಇಟ್ಕೊಂಡಿದ್ದೇವೆ. ಈ ಜಾತ್ರೆ ಒಳಗ ನಾವು 9 ದಿನ ಪುರಾಣ ಇಟ್ಕೊಂಡಿದ್ದೇವ್ರು. ದಿನಾಲು 2 ಗಂಟೆ ಪ್ರವಚನ. ಬ್ಯಾನರ್ ಕಾಣ್ತದಲ್ರಿ, ಅದು ಬ್ಯಾನರ್ ಸ್ವಲ್ಪ ತೋರ್ಸ್ ನಡದಲ್ಲ, ಸ್ವಲ್ಪ ಬ್ಯಾನರ್ ಇಷ್ಟು ಯಾವ್ದು ಪ್ರತಿದಿನ ಯಾವ ಬತ್ರಿ ಬಗಮ್ಮ ದೇವಸ್ಥಾನ, ಬತ್ರಿ ಬಗಮ್ಮ ದೇವಸ್ಥಾನ ಪ್ರವಚನ. ಎಲ್ಲಿಯವರು ಯಾರು ಬಂದು ಸ್ವಾಮಿಗಳು ಬಂದು ಹೇಳಿದ್ರಿ ಇಲ್ಲಿ ಪರಮ ಪೂಜೆ ಶ್ರೀ ಶ್ರೀ ರಾಜಶೇಖರ್ ಗುರುಜಿ ಪೀಠಾಧಿಪತಿ ನಿಶ್ಚಯ ಅಂಬೇಡ್ಕರ್ ಧರ್ಮಪೀಠ ರಾಮನಗರ ಹುಮನಾಬಾದ್ ತಾಲೂಕ್ ಹುಡುಗಿರಿ. ಅವರು ಮಠದ ಪೀಠಾಧಿಪತಿಗಳ ಗುರುಜಿ ಅವರು ಬಂದು ಇಲ್ಲಿ ಪ್ರವಚನ ಮಾಡಿದ್ದಾರೆ. ಹಾ, ನಿಶ್ಚಯ ಅಂಬೇಡ್ಕರ್ ಪೀಠಾಧಿಪತಿ ಹೇಳಿದ್ರು. ಇವ್ರು ಎಷ್ಟು ದಿನ ಬಂದು ಪ್ರವಚನ ಮಾಡಿದ್ರೆ? ಬಾರಿ 5 ಜನ ಹಚ್ಚಿದವ್ರು. ಇವರಿಗೆ ಸ್ವಾಮಿಗಳು ಕರೆಸಿದವರು. ಈ ಸಲ 9 ದಿನಗಳ ಪ್ರವಚನ ಹಚ್ಚಿದ್ರು. ಈ ಸಲ 9 ದಿನ ಪ್ರವಚನ. 9 ದಿನ ಇವತ್ತು ಪ್ರವಚನ. ಇದರಿಂದ ಜನಗ ಏನೇನ ಅದ್ರ ಜೊತೆ ಪ್ರವಚನ ನಿಮಿತ್ತವಾಗಿ ಏನೇನ ಕಾರ್ಯಕ್ರಮ ಮತ್ತೆ ಇಟ್ಕೊಂಡಿದ್ರಿ? ಪ್ರವಚನ ನಿಮಿತ್ತವಾಗಿ ನಾವು ನಮ್ಮ ಊರಾಗ ನಮ್ಮ ತಾಲೂಕ್ ತನ ಯಾವ ಹುಡುಗರು 10th SSLC PUC ಒಳಗೆ ಯಾರು ಫಸ್ಟ್ ಸೆಕೆಂಡ್ ಬಂದಿರ ಆ ಹುಡುಗರಿಗೆಲ್ಲ ನಾವು ನಮ್ಮ ಕಮಿಟಿ ವತಿಯಿಂದ ಸನ್ಮಾನ ಇಟ್ಕೊಂಡಿದ್ದೇವೆ ಸರ್. ಪ್ರತಿನಿತ್ಯ ಗ್ರಾಮದವರೆಲ್ಲರೂ ದಿನಾಲು 2 ಜನ 3 ಜನ ಅನ್ನ ದಾಸೋಹನ ತಗೊಂಡಿದ್ರು. ಅನ್ನ ಪ್ರತಿಯೊಬ್ಬರು ಯಾರು ಒಪ್ಪಿಕೊಂಡಿದ್ರು. ಆಮೇಲೆ ಇದು ಏನ್ ನೀವು ಮಕ್ಕಳಲ್ಲಿ ಏನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಸನ್ಮಾನ? ಪ್ರತಿಭಾವಂತ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಫಸ್ಟ್ ಸ್ಥಾನ 2ನೇ ಸ್ಥಾನ ಬಂದವರಿಗೆ, ಮತ್ತ ಈ ಸಲ ನಮ್ಮ ಬೆಳಗಾವಿ ಹುಡುಗಿ ಜಿಲ್ಲಾಕ್ಕೆ ಸೆಕೆಂಡ್ ಬಂದಿದೆ ಸರ್. ಜಿಲ್ಲೆಲ್ಲ ಸೆಕೆಂಡ್ ಬಂದಿರ? ಯಾವ ಮುಸ್ತಾಳ ಸರ್ ಈಗ ಮತ್ತ ನಮ್ಮ ಬೆಳಗಾವಿ ರಾಜಕೀಯಗಳಿಗೆ 2ನೇ ಸ್ಥಾನ ನಮ್ಮ ಸಮಾಜ ಹುಡುಗಿನೇ ಕಾಮಣಿಕೆರೆ ಅಂತ ಹೇಳಿ ಅವ್ರು 2ನೇ ಸ್ಥಾನ ಬಂದಿದೆ ಸರ್. ಆ ಹುಡುಗಿನ ಸನ್ಮಾನ ಇಟ್ಕೊಂಡಿದ್ರು. ನಾವ್ ಆ ಸಮಾಜ ಈ ಸಮಾಜ ಇಲ್ಲ, ಒಟ್ ನಮ್ಮ ಊರಲ್ಲಿ ಯಾವ ಹುಡುಗರು ಫಸ್ಟ್ ಸೆಕೆಂಡ್ ಬಂದಿವಲ್ಲ SSLC PUC ಅವ್ರಿಗೆಲ್ಲ ನಾವು ವಿಶೇಷ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಇನ್ನೊಂದು, ನಾನು ನಿಮಗ ಸಂದರ್ಶನ ಸ್ವಾಮೀಜಿಯವರಿಗೆ ಮುಂಚೆನೆ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಆದ್ರ ಯಾಕೆ ಮಾಡ್ಲಿಲ್ಲ ಅಂತಂದ್ರ ಜಾತಿಯಲ್ಲಿ ಸಿಕ್ಕಾಪಟ್ಟೆ ಜನಗಳಿತ್ತು. ಬೆಳಗ್ಗೆ ನೋಡಿ ನಾನು ಮೆರವಣಿಗೆ ಮೆರವಣಿಗೆ ಉದ್ದಕ್ಕೂ ಸಿಕ್ಕಾಪಟ್ಟೆ ಜನಸಂಖ್ಯೆ ಇತ್ತು, ಸಿಕ್ಕಾಪಟ್ಟೆ ಜನ ಇತ್ತು. ಅದರಲ್ಲಿ ಯಾವುದೇ ರೀತಿಯಿಂದ ಮಾತಾಡೋದು ಯಾವ್ದು ಕೇಳಲ್ಲ ಅಂತ ಹೇಳ್ತೇವೆ. ನಾನು ವಿಶೇಷ ಎಲ್ಲಾನು ಇವತ್ತ ಜಾತ್ರೆ ನೀವು ಸಾಯಂಕಾಲ ಕಾರ್ಯಕ್ರಮ ಇಟ್ಕೊಂಡು ಒಂದು ಸಂದರ್ಶನ ಇಟ್ಕೊಳ್ಬೇಕಂತ ಇಟ್ಕೊಂಡಿದ್ದೆ ನಾನು. ಅದ್ರ ಜೊತೆಗೆ ನೀವು ಜಾತ್ರೆಯಲ್ಲಿ ಏನೇ ಇಟ್ಕೊಂಡಿದ್ರಿ ಈ ಮೆರವಣಿಗೆ ಜಾತ್ರೆ ನಿಮಿತ್ತ? ಜಾತ್ರೆ ಒಳಗ ನಾವು ಗೊಂಬೆ ಕುಣಿತ ತರಿಸ್ಕೊಂಡಿದ್ದೇವೆ. ಎಲ್ಲಿಂದ ತರಿಸಿದ್ರಿ? ಡಿಸ್ಟ್ರಿಕ್ಟ್ ಅಲ್ಲಿ ಬೇರೆ ಕಡೆಯಿಂದ ಬರ್ತಾರೆ, ಬೇರೆ ಡಿಸ್ಟ್ರಿಕ್ಟ್ ಇಂದ ತರಿಸ್ಕೊಂಡಿದ್ದೇವ್ರಿ. ಗೊಂಬೆ ಕುಣಿತ ಮತ್ತ ಪೋತರಾಜ ಕುಣಿತಕ್ಕೆ ಪೋತರಾಜ ಬೇಕ್ರಿ, ಪೋತರಾಜ ತರಿಸ್ಕೊಂಡಿದ್ದೇವೆ. ಮತ್ತ ಪೋತರಾಜ ಅಂದ್ರೆ ಅವ್ರೇನ ಇದು ಹೊಡ್ಕೊಂಡ್ಕೊಂಡು ಬರ್ತಿದ್ರಲ್ಲ? ಅವ್ರ ದೇವಿ ಆತರ ಕುಣಿತಾರೆ ಸರ್. ಮತ್ತ 151 ಕುಂಭ ಇದ್ದು ಸರ್. ಕುಂಭ ಕಳಸ 51 ಕಳಸ 151 ಕುಂಭಗಳು ಇದ್ದು ಸರ್. 250 ಕುಂಭ ಕಳಸ ಒಂದಿಗೆ ದೇವರ 2 ಪಲ್ಲಕ್ಕಿ ನಮ್ಮ ಊರ್ ಪಕ್ಕದಾಗ ಇರ್ತಕ್ಕಂಥ ರಾಮನಾಳಿಂದ ಲಕ್ಷ್ಮಿ ತರ್ಸ್ಕೊಂಡು 2 ಪಲ್ಲಕ್ಕಿಂದ ಗ್ರಾಮದೊಳಗ ಮೆರವಣಿಗೆ ಮಾಡಿದ್ವಿ. ಅಂದ್ರೆ ಈಗ ಈ ಸಲ ನೀವು 2ನೇ ವರ್ಷ ಜಾತ್ರೆ ಮಾಡ್ತಾ ಇರ್ತಕ್ಕಂಥ? 2ನೇ ವರ್ಷ ಜಾತ್ರೆ ಮಾಡ್ತಕ್ಕಂಥ. ಅದ್ರ ಜಾತ್ರಾ ನಿಮಿತ್ತವಾಗಿ ಇವ್ರು ಬಂದಿದಾರಲ್ಲ, ಏನಿದೆ ಈ ಸಣ್ಣ ಆಟಿಕೆ ಮಾರಾಟ ಅವರೆಲ್ಲ ವ್ಯಾಪಾರಿಗಳು, ಆ ವ್ಯಾಪಾರಿಗಳಲ್ಲ ಅವ್ರಿಗೆ ಹೆಂಗ್ ಗೊತ್ತಾಯ್ತು 2 ವರ್ಷ ಎಷ್ಟೊಂದು ಮಾಡ್ತಾರೆ? ಯಾಕ ಅವ್ರು ಮುಂದಿನ ತಲಾಂತರದಿಂದ ಬಂದ್ರೆ ಜಾತ್ರೆಗಳು ಬಿಟ್ಟಿರ್ತಾರ, ಅವ್ರ ಹೆಂಗ್ ಗೊತ್ತಾಯ್ತಾನೆ?
ನಾವೆಲ್ಲ ಕಮಿಟಿ ಅವರು ಕೂಡಿ ನಾವೆಲ್ಲ ಪಾಂಪ್ಲೆಟ್ ರೆಡಿ ಮಾಡಿದೇವ್ರಿ. ಪಾಂಪ್ಲೆಟ್ ಒಳ್ಳೆ ಹಚ್ಚಿದೇವಿ. ಎಲ್ಲಿ ಜಾತ್ರಾ ಕಮಿಟಿ ಇರ್ತಾವ ಅವ್ರಿಗೆ ಹೋಗಿ ನಾವು ವಿಶೇಷವಾಗಿ ಅವ್ರಿಗೆ ಹೋಗಿ ಹೇಳಿ ಬಂದಿವಿ ಸರ್. ನಾವು ವಿಜೃಂಭ ಅಂದ್ರೆ ಈ ಜಾತ್ರೆ ಇದು ಇವತ್ತೇ ಅಲ್ರಿ ಸರ್, ನಮ್ ಮುಂದ ಆನುವಂಶಿಕ ನಡಿಬೇಕು. ಇದು ಮುಂದ ವರ್ಷ ಆಗಿ ಉಣಿಯೋಗಮ್ಮ ಆ ತರ ಅದಕ್ಕೆ ವಿಶೇಷ ಜಾತ್ರೆ ಕಾರ್ಯಕ್ರಮ ಎಲ್ಲಾ ಜೋಗಾರಿ ಕರ್ಸಿ ಇರ್ತಾರೆ. 2 ದಿನ ನಾಟಕ ಇಟ್ಕೊಂಡಿವ್ರಿ. 1ನೇ ತಾರೀಕು 3ನೇ ತಾರೀಕು 2 ದಿನ ನಾಟಕ ಇಟ್ಕೊಂಡು 2ನೇ ತಾರೀಕಿಗೆ ಆರ್ಟಿಸ್ಟ್ ಅದ್ರಿ. ಏನ ನಾಟಕ ನಿಮಿತ್ತ ಇಲ್ಲಿವರೆಗೆ ನಿಮ್ಮ ಗ್ರಾಮದವ್ರು ಇಟ್ಕೊಂಡಿದ್ರ ಅಥವಾ ಬೇರೆ ಕಡೆ ನಾಟಕ ನಮ್ಮ ಲಕ್ಷ್ಮೀ ಯುವಕ ಕಮಿಟಿಯಿಂದ ನಾವು ನಾಟಕ ಮಾಡ್ಕೊಂಡಿರ್ಬೇಕು. ನಿಮ್ ಲಕ್ಷ್ಮೀ ಯುವಕ ಕಮಿಟಿಯಿಂದ ಅದೆಲ್ಲ ನಿಮ್ ಲಕ್ಷ್ಮೀ ಕಮಿಟಿ ಅವ್ರ ಕಡೆ ಎಲ್ಲ ಕಮಿಟಿಯಿಂದ ಕಮಿಟಿಯಿಂದ ದುಡ್ಡು ಕೊಟ್ಟಿಲ್ರಿ. ನಾವು ಜಾತ್ರೆ ಮಾಡಕತ್ತಿಂದ ಹುರುಪಿನಿಂದ ನಮ್ಮ ಯುವಕರೇ ಅವರೇ ತಾವ್ ತೋಟ ಕರೆಸಿ ನಾಟಕ ಮಾಡಕ್. ಹೌದು. ಅಂದ್ರೆ ನಿಮ್ ಇಲ್ಲಿ ಈ ವರ್ಷ ಜಾತ್ರೆ ನಿಮಿತ್ತವಾಗಿ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೆ ಸ್ವೀಟ್ ಬರ್ಗದು ಸ್ವೀಟ್ ಮಾಡಿದೇವ್ರಿ. ನಾಳೆಯಿಂದ ಯಾರು ನಮ್ಮ ಅವ್ರೇನೇ ಬೆಳ್ಕೊಂಡಿರ್ತಾರ ಕುರಿಯೋದು ಮಾಡೋರು ಇದ್ದಾರ ಅಂದ್ರೆ ನಾಳೆ ಅವ್ರಿಗೆ ವಿಶೇಷ ದಿನ ಅವ್ರ ಕರೆಯಕ್ ನಾಳೆ ಅವ್ರು ತಂದು ಅವ್ರ ಮನ್ಯಾಗೆಲ್ಲಾ ಮಾಡಿ ತಂದು ದೇವರಿಗೆ ಅದ್ರ ಕೊಡ್ಬೇಕು ಸರ್. ಅಂದ್ರೆ ಮನೆಗೆ ಒಂದು ಕುರಿ ಬೆಳ್ತಾರ. ಈ ಗ್ರಾಮ ದೇವತೆಗೆ ಈ ಕುರಿ ಬಲಿಯನ್ನು ಕೊಡೋ ಪದ್ಧತಿ ಐತೆ ಮೊದಲು ಹಿಡಿದ ಐತಿ ಸರ್. ಹಾಗೆ ಅಂದ್ರೆ ನೀವು ಎಲ್ಲ ಸಮಾಜದವ್ರು ಮನೆಗೊಬ್ಬರು ಮಾಡ್ತಾರೆ. ಮನೆಗೆ ಹೋದ್ರು ಮಾಡಿ ಅಂದ್ರೆ ಕುರಿ ಬಲಿ ಕೊಡೋದು ಕುರಿ ಕೋಳಿ ಅವರು ಬರುವ ದಿನ ಕೋಳಿ ಕೆಲವರು ಚದುಕುದೊಳಗಿ ಅದು ನಾಳೆ ಊಟ ಇವತ್ತು ಸ್ವೀಟ್ ಊಟ. ಅಂದ್ರ ಒಂದು ಮಗಳೂರು ಗ್ರಾಮ ದೇವತೆಗೆ ಈ ಮಾಂಸಾಹಾರ ನಡೀತೈತಿ. ಮೊದಲು ಹಿಡಿದು ಬಂದ ಸರ್. ನಾವು ಪೂರ ಕ್ವಾಣ ಕಡ್ದು ತೆಗಿ ಬಿಟ್ಟು ಮರದಿನ ಹೋಗ್ತಿದ್ರು. ಗೌರ್ಮೆಂಟ್ ಬಂದ್ ಮಾಡಿದ್ರು. ಈಗೆಲ್ಲ ಈ ಕುರಿ ಬಲಿಯನ್ನು ಅದು ಈ ನಮ್ಮ ಮಂದಿ ಮಾಡ್ತಿಲ್ರಿ. ಉದ್ಯೋಗ ಅವ್ರು ಥಂಡಿ ಬರುತ್ತೆ ಮಂದಿಗೆ ಕುರಿ ಅಲ್ಲಿ ತಮ್ಮನೆ ಕೊಯ್ದು ಅದ್ರಲ್ಲಿ ಬಂದ್ರೆ ಅವ್ರು ಹೊರಗಡೆ ಮುಟ್ಟಿರ್ತಾರೆ. ನಾವೇನ್ ಮಾಡ್ತಾರೆ ಅವ್ರ ತಂಡಿಗೆ ಒಂದ್ಸಲ ಅವರೆಲ್ಲಾ ಎಷ್ಟು ಮಂದಿ ಪೂಜೆ ಮನೆ ಒಂದೊಂದು ಕೋಳಿ ಕೊಯ್ ತಂದು ಇಲ್ಲಿ ಬಂದು 10 ಮಣಿ ಬಂದು ನೈವೇದ್ಯ ಮಾಡ್ತಿದ್ರು. ನೈವೇದ್ಯ ಮಾಡಿದ್ರೆ 15 ಮಂದಿ ಉಳಿಸಿ ಅವ್ರಿಗೆ ಹಾಗೆ ನೀರು ಬಿಡ್ತಾರೆ. ಉಳಿಸಿ ಮಂದಿಗೆ ಯಾರಿಗೆ ಇರೋದು ಈ ಮಂದಿ ನಾವು ಹೋಗಿ ಅಂದ್ರ ಪ್ರಾಣಿ ಬಲಿ ಕೊಡೋದ ಕಾರ್ಯಕ್ರಮ ನಾಳೆನೆ ನಾಳೆ ಇಟ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ತಮ್ಮ ತಮ್ಮ ಸಮಾಜ ಮನೆ ಒಂದೊಂದು ಮಾಡ್ತೈತೆ. ಅವರು ಈ ಜಾತ್ರೆ ಖುಷಿಯಿಂದ ಎಲ್ಲರೂ ಫಸ್ಟ್ ಜಾತ್ರೆ ಸಲ ನಾವು ಮೂರ್ತಿ ಉದ್ಘಾಟನೆ ಮಾಡಿದ್ದೇವೆ. ಅವಾಗ ಏನೋ ನಾವು ಬಲಿದಾನ ಮಾಡಿದ್ವಿ. ಈ ಸಲ ಇದು 2ನೇ ಸಲ ಮಾಡಕ್ಕೆ ಅದಕ್ಕೆ ಎಲ್ಲರೂ ಖುಷಿಯಿಂದ ಅವ್ರೆಲ್ಲರೂ ಮನೆ ಒಂದೊಂದು ಕೆಲವರು ಚಲೋ ಇದ್ದವ್ರು ಕುರಿ ಕೇಳಿರ್ತಾರೆ, ಕೆಲವರು ಕೋಳಿ ಕೇಳಿರ್ತಾರೆ. ಹಾಗೆ ನಿಮ್ಮ ತೋರ್ಸಿರಲ್ಲ ಅಂತಲ್ಲ ನಮ್ಮ ಇದ್ರ ಮುಖಾಂತರ ಯಾವ ತರ ಅದರ ನೋಡೋಣ. ಪಲ್ಲಕ್ಕಿ ಒಳಗೆ ಇಟ್ಟಿದ್ರ ಒಳಗಡೆ ಇಟ್ಟಿದ್ರ? ಪಲ್ಲಕ್ಕಿ ಒಳಗೆ ಇದ್ರೆ ಇವಾಗ ನಾವು ಹೂವಿನ ಒಳಗೆ